ಸೀಬರ್ಡ್ ನಿರಾಶ್ರಿತರಾಗಿ ಪುನರ್ವಸತಿ ಕೇಂದ್ರಕ್ಕೆ ಬಂದು 25 ವರ್ಷ ಕಳೆದರೂ ಇನ್ನೂ ಕಾರವಾರದ ತಾಲೂಕಿನ ತೋಡೂರು ಕಾಲೋನಿಯ ನೀರಿನ ಸಮಸ್ಯೆ ನೀಗದ ಕಾರಣ ಕಾಲೋನಿಯ ನಿರಾಶ್ರಿತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಖಾಲಿ ಕೊಡದ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ತೋಡೂರು ಸೀಬರ್ಡ್ ನಿರಾಶ್ರಿತರ ಕಾಲೋನಿಯಲ್ಲಿ ಈ ಬಾರಿ ಬೇಸಿಗೆಯ ಪೂರ್ವದಲ್ಲೇ ನೀರಿನ ಸಮಸ್ಯೆ ಬಿಗಡಾಯಿಸಿದ್ದು, ವರ್ಷದಿಂದ ವರ್ಷಕ್ಕೆ ನೀರಿನ ಸಮಸ್ಯೆಯ ಭೀಕರತೆ ಹೆಚ್ಚಾಗುತ್ತಿದೆ. ಕಾಲೋನಿಯಲ್ಲಿರುವ ಮನೆ ಹಾಗೂ ಸಾರ್ವಜನಿಕ ಬಾವಿಗಳು ನೀರಿಲ್ಲದೆ ಬರಡಾಗಿದ್ದು, ತಂಬಿಗೆಯಲ್ಲಿ ತೊಟ್ಟು ನೀರು ಸಂಗ್ರಹಿಸಿ ಕೊಡ ತುಂಬಿಸಿಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಇದ್ದ ಬೋರ್ವೆಲ್ಗಳು ಸಹ ಯಾವತ್ತೋ ಹಾಳಾಗಿದ್ದು, ಜಲಮಂಡಳಿಯಿಂದ ಬರುತ್ತಿದ್ದ ಅಲ್ಪ ಸ್ವಲ್ಪ ನೀರನ್ನ ಕೂಡ ಜೆಜೆಎಂ ಕಾಮಗಾರಿಯ ಹೆಸರಲ್ಲಿ ನೀರೇ ಬರದಂತೆ ಮಾಡಲಾಗಿದೆ. ಈ ಕಾಲೋನಿಗೆ ಬೇರೆ ಯಾವುದೇ ಪರ್ಯಾಯ ಜಲಮೂಲ ಇಲ್ಲವಾಗಿದ್ದು, ಇರುವ 2 ಟ್ಯಾಂಕ್ಗಳಲ್ಲಿ ಒಂದು ಟ್ಯಾಂಕ್ಗೆ 1 ಲಕ್ಷ ಲೀಟರ್ ನೀರನ್ನ ಜಲಮಂಡಳಿ ಪೂರೈಕೆ ಮಾಡುತ್ತಿದ್ದು, ಇನ್ನೊಂದು ಟ್ಯಾಂಕ್ಗೆ ಕಾಲೋನಿಯಲ್ಲಿರುವ ಬೋರ್ನಿಂದ 1 ಲಕ್ಷ ಲೀಟರ್ ನೀರು ತುಂಬಿಸಲಾಗುತ್ತಿದೆ. ಆದರೆ ಈ ನೀರು ಕೆಲವಷ್ಟೇ ಜನರಿಗೆ ಸಾಕಾಗುತ್ತಿದ್ದು, ಇನ್ನುಳಿದ ಸಾವಿರಾರು ಜನರಿಗೆ ಕುಡಿಯಲು ನೀರೇ ಇಲ್ಲವಾಗಿದೆ. ಕೊಡ ಹಿಡಿದು ಮನೆ ಮನೆಗೆ ಅಲೆದಾಡಬೇಕಾದ ಪರಿಸ್ಥಿತಿ. ಇನ್ನು ಮನೆಗಳಲ್ಲಿನ ಬಾವಿಗಳಲ್ಲಿ ನೀರು ಬತ್ತಿದ್ದು, ಜಲಮಂಡಳಿಯಿಂದಲೂ ನೀರು ಸಮರ್ಪಕವಾಗಿ ಪೂರೈಕೆ ಆಗುತ್ತಿಲ್ಲ. ಹೀಗಾಗಿ ಕುಟುಂಬದ ಸದಸ್ಯರು ಬೆಳಿಗ್ಗೆ ಸಂಜೆ ನೀರು ಇದ್ದ ಮನೆಗಳಿಗೆ ಕೊಡ ಹಿಡಿದು ಕಿಲೋಮೀಟರ್ ದೂರ ಅಲೆದಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಸದ್ಯ ನೀರು ಇರುವ 4-5 ಬಾವಿಗಳಲ್ಲಿನ ನೀರು ಸಂಪೂರ್ಣ ತಳ ಸೇರಿದ್ದು, ಬಿಂದಿಗೆ ಹಾಕಿ ನೀರು ಸೇದುವಂತಹ ಪರಿಸ್ಥಿತಿ ಉಂಟಾಗಿದೆ. ಅದಕ್ಕೂ ಸರತಿ ಸಾಲಿನಲ್ಲಿ ನಿಂತು ಕೊಡ ತುಂಬಿಸಿಕೊಂಡು ಹೋಗಬೇಕಾದಂಥ ದೌರ್ಭಾಗ್ಯ ಇಲ್ಲಿಯ ಜನರದ್ದಾಗಿದೆ. ಇರುವುದು 1.5 ಲಕ್ಷ ಲೀಟರ್ ಟ್ಯಾಂಕ್. ನೀರು ಬಿಡುತ್ತೇವೆ ಎನ್ನುವುದು 4 ಲಕ್ಷ ಲೀಟರ್. ಇನ್ನು ತೋಡೂರು ಕಾಲೋನಿಯಲ್ಲಿ ಇರುವುದು 1.5 ಲಕ್ಷ ಲೀಟರ್ ಟ್ಯಾಂಕ್ ಆಗಿದ್ದು, ನೀರಿನ ಮಾಪನದಲ್ಲಿ ತೋರಿಸುವುದು 4 ಲಕ್ಷ ಲೀಟರ್ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದೆ. ಇರುವ 2 ಟ್ಯಾಂಕ್ಗಳಲ್ಲಿ ಒಂದಕ್ಕೆ ಮಾತ್ರ ಜಲಮಂಡಳಿಯಿಂದ ನೀರು ಪೂರೈಕೆ ಮಾಡಲಾಗುತ್ತಿದೆ. ಆದರೆ 1 ಲಕ್ಷ ಲೀಟರ್ ಟ್ಯಾಂಕ್ಗೆ 4 ಲಕ್ಷ ಲೀಟರ್ ನೀರು ಹೋಗುವುದು ಹೇಗೆ ಸಾಧ್ಯ ಎನ್ನುವುದು ಜನರ ಪ್ರಶ್ನೆಯಾಗಿದೆ. ಪ್ರತಿನಿತ್ಯ ಇದೇ ರೀಡಿಂಗ್ ಅನ್ನ ನೀಡುವ ಮೂಲಕ ಇಲ್ಲಿನ ನೀರು ನೀಡುವಲ್ಲಿ ವಂಚಿಸಲಾಗುತ್ತಿದೆ. ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಗಮನಕ್ಕೆ ತರಲಾಗಿದ್ರೂ ಪ್ರಯೋಜನವಾಗಿಲ್ಲ ಎನ್ನುವುದು ಜನರ ಅಳಲಾಗಿದೆ. ಬಿಡ್ತಿ ಹೇಳ್ತಿದ್ರೆ ಬಿಟ್ಟಿದ್ದಾರೆ. ಅಲ್ಲಿಂದ ಮೇಲೆ 3.5 ಲಕ್ಷ ನೀರು ಬಿಟ್ಟಿದೆ ಅಂತ ಅವ್ರು ರೀಡಿಂಗ್ ತೋರಿಸ್ತದೆ ಅಂತ. ಇಲ್ಲಿ ನೋಡ್ರೆ ನಮ್ಗೆ 1.5 ಲಕ್ಷ ರೀಡಿಂಗ್ ತೋರಿಸ್ತದೆ. ಇಲ್ಲಿ ಮೀಟರ್ ಅಲ್ಲಿ ಮೀಟರ್ಗೆ ಅಷ್ಟೇ ಡಿಫ್ರೆನ್ಸ್ ಇದೆ. ಅವ್ರ ಮೀಟರ್ದಲ್ಲೇ ಇಷ್ಟು ಗೋಲ್ಮಾಲ್ ಇದ್ರ ಮೇಲೆ ಇವ್ರು ನೀರು ಬಿಡ್ತಾರೆ. ಏನ್ ಭರವಸೆ? ನೀರು ಇವರು ಬಿಡೋದಿಲ್ಲ. ಸುಮ್ಮನೆ ಅಲ್ಲಿ ನೀರು ಬಿಟ್ಟಿದೆ ಅಂತ ಹೇಳ್ತಾರೆ. ಇಷ್ಟು ಲಕ್ಷ ಬಿಟ್ಟಾರೆ. ನಮ್ಗೆ ಇಲ್ಲಿ ಇರೋದು 1.5 ಲಕ್ಷದ ಟ್ಯಾಂಕ್. ಆ 1.5 ಲಕ್ಷ ಬಿಟ್ರೆ 2 ಟ್ಯಾಂಕ್ ಇದೆ. 2 ಟ್ಯಾಂಕ್ ನೀರು ಬಿಟ್ರೆ ಪೂರ 3 ದಿವಸ ಇಡೀ ಕಾಲೋನಿ ನೀರು ಸಾಕಾಗ್ತದೆ. ಸುಮ್ಮನೆ ನೀರು ಬಿಡ್ತೀನಿ ಬಂದ್ ಸಮಸ್ಯೆ ನಾ ತೀರ್ಸ್ತೀವಿ, ನಾಳೆನೇ ಮಾಡ್ತೀವಿ, ನಾಡ್ದೇ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಬಂದವರು ಅದೇ ಹೇಳ್ತಾರೆ. ಮೀಟಿಂಗ್ ಮಾಡ್ತಾರೆ, ಅದು ಮಾಡ್ತಾರೆ. ಯಾವ್ದು ಸಮಸ್ಯೆ ಬಗೆಹರಿಸ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀವಿ. ಇದೊಂದು ಸಮಸ್ಯೆ ಕ್ಲಿಯರ್ ಮಾಡ್ಕೊಡಿ. ಇಲ್ಲಾಂದ್ರೆ ಇದು ಇನ್ನೂ 1 ವಾರ ನಿಮ್ಗೆ ಟೈಮ್ ಕೊಡ್ತಾ ಇದ್ರ ನಂತರ ನಾವು ಗ್ಯಾರಂಟಿ ಎಲ್ಲರೂ ಸರಿ ಮುತ್ತಿಗೆ ಹಾಕಿ ಮೈನ್ ಹೈವೇದಲ್ಲೇ ನಾವು ಪ್ಲಾನ್ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಈ ಸಮಸ್ಯೆ ಮುಗಿಯೋದಿಲ್ಲ. 1 ವರ್ಷ 2 ವರ್ಷ 25 ವರ್ಷ ಕಾಯ್ತಾ ಇತ್ತು. ಇನ್ನೇನ್ ಕಾಯ್ಬೇಕು? ನಾವು ಈಗ ಮುದುಕರಾಗ್ತಾ ಬಂದ್ವಿ. ಈಗ ನಮ್ಮ ಮಕ್ಕಳು ದೊಡ್ಡ ಆಗ್ತಾ ಬಂದ್ರು. ಈಗ ಅವ್ರಿಗೆ ಇದೇ ಸಮಸ್ಯೆ ಆಗ್ತದೆ. ನಮ್ಮಂತರ ಸಮಸ್ಯೆ ತೀರ್ಸಕಾಲ ಮಕ್ಕಳು ಹೆಂಗ್ ತೀರಿಸ್ತಾರೆ ಹೇಳಿ? ಅಂದ್ರೆ ಈ ಸಮಸ್ಯೆ ಕ್ಲಿಯರ್ ಮಾಡ್ಕೊಳಕ್ಕೆ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀವಿ. ಕಳೆದ 25 ವರ್ಷಗಳ ಹಿಂದೆ ಸೀಬರ್ಡ್ ನಿರಾಶ್ರಿತರಾಗಿ ಕಾಲೋನಿಗೆ ಬಂದಾಗ 500ರಷ್ಟು ಜನಸಂಖ್ಯೆ ಅಷ್ಟೇ ಇತ್ತು. ಇದೀಗ 1500ರಿಂದ 2000ದ ಹತ್ತಿರಕ್ಕೆ ತಲುಪಿದೆ. 200 ಇದ್ದ ಕುಟುಂಬಗಳ ಸಂಖ್ಯೆ 500ಕ್ಕೆ ಏರಿಕೆಯಾಗಿದೆ. ಈ ಹಿಂದೆ ನೀಡುತ್ತಿದ್ದ 1.5 ಲಕ್ಷ ನೀರಿನ ಟ್ಯಾಂಕರ್ ಇವತ್ತಿಗೂ ಅದೇ ಗತಿಯಾಗಿದೆ. ಇದ್ದ ಸರ್ಕಾರಿ ಬಾವಿಗಳು ದುರಸ್ತಿಗೆ ಬಾರದಂತೆ ಪಾಳು ಬಿದ್ದಿದೆ. ಪರ್ಯಾಯವಾಗಿ ನೀರಿನ ವ್ಯವಸ್ಥೆ ಕಲ್ಪಿಸಬೇಕಿತ್ತಾದರೂ ಆಡಳಿತ ವರ್ಗದವರ ಬೇಜವಾಬ್ದಾರಿಗೆ ಇಂದಿಗೂ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಈ ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಮತ್ತೆ ಈ ಪಂಚಾಯತದವರಿಗೆ ಎಲ್ಲವರಿಗೂ, ಜಿಲ್ಲಾ ಪಂಚಾಯತ ಮತ್ತು ತಾಲೂಕಾ ಪಂಚಾಯತ ಎಲ್ಲವರಿಗೂ, DC ಸಾಹೇಬರಿಗೆ ಎಲ್ಲವರಿಗೂ ನಾವು ಹೇಳುದು ಎಂತದ್ದು ಕೇಳಿದ್ರೆ, ನಮಗೆ 7.5 ಲಕ್ಷ ಲೀಟರ್ ನೀರು ಬರ್ತದಲ್ಲ, ಆ 7.5 ಲಕ್ಷದ ಒಂದು ಟ್ಯಾಂಕ್ ಆಗ್ಬೇಕು ಅಲ್ಲಿ ಮೇಲೆ. 7.5 ಲಕ್ಷ ಒಂದು ದಿವಸ ಬಿಟ್ರೆ 3 ದಿವಸ ನಮ್ಗೆ ನೀರು ಬೇಕಾಗುದಿಲ್ಲ. ಮತ್ತೆ ನೀವು 3 ದಿವಸ ತನಕ ಬಿಡದೇ ಇದ್ರು ನಾವು ಆ 7.5 ಲಕ್ಷದಲ್ಲಿ ಮೇಂಟೈನ್ ಮಾಡ್ತೇವೆ. ಒಂದು. ಎರಡನೇದಾಗಿ ಅಲ್ಲಿ ಬಿಟ್ಟದ್ದು ಈಗ ನೀರು ಎಷ್ಟು 7.5 ಲಕ್ಷ ನೀರಿದೆ ಅಲ್ಲ, ಆ 7.5 ಲಕ್ಷನೇ ಇಲ್ಲಿ ಬಂದ್ಕೊಂಡು ಚೆಲ್ಲಬೇಕು ನಮಗೆ. ಅಲ್ಲಿಗೆ ನಮಗೆ ನೀರಿನ ಸಮಸ್ಯೆ ಬರುದಿಲ್ಲ. ಎಂತಕ್ಕೆ ಕೇಳಿದ್ರೆ ನೀರಿನ ಸಮಸ್ಯೆ ಎಲ್ಲಿ ಬರ್ತಾ ಇದೆ, ಅಲ್ಲಿ ಬಿಡುವುದು ಕಡಿಮೆ ಹೆಚ್ಚು, ಮತ್ತೆ ಇಲ್ಲಿ ಬರುದು ಕಡಿಮೆ. 0 ಬರೀ ನೀರು ಬರ್ತಾ ಇದೆ. ಆ ನೀರನ್ನ ಇಷ್ಟು ವರ್ಷದ ತನಕ ನಾವು ಸಹಿಸ್ಕೊಂಡಿದ್ದೇವೆ, ಇನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ರೀತಿಯಾಗಿ ಇದೇ ರೀತಿ ಮುಂದುವರಿತಾ ಹೋಯ್ತು ಹೇಳಾಗಿದ್ರೆ ನಾವು ಪಂಚಾಯತ್ಕೋ ಅಥವಾ ಜಿಲ್ಲಾ ಪಂಚಾಯತ್ಗೋ ತಾಲೂಕಾ ಪಂಚಾಯತ್ಗೋ ಅಥವಾ ಮತ್ತೆಲ್ಲೋ ನಾವು ಮುತ್ತಿಗೆ ಹಾಕುವುದಂತೂ ನಿಜ. ಅರೆಬರೆ
ಕಾಮಗಾರಿ, ಮುಗಿಯದ ನೀರು ಸಂಪರ್ಕ ಕಾಮಗಾರಿ, ಇನ್ನು ಕಳೆದ ಹಲವು ತಿಂಗಳುಗಳಿಂದ ಜೆಜೆಎಂ ಯೋಜನೆಯಡಿ ನೀರಿನ ಸಂಪರ್ಕ ಕಾಮಗಾರಿ ನಡೆಸಲಾಗುತ್ತಿದ್ದು, ಇನ್ನು ನೀರು ಪೂರೈಕೆಯ ಕೆಲಸ ಆಗಿಲ್ಲ. ಜನ ಇವತ್ತು ನಾಳೆ ನೀರು ಬರಬಹುದು ಎಂಬ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಆದರೆ ನಲ್ಲಿಗಳಲ್ಲಿ ಇನ್ನೂ ನೀರು ತೊಟ್ಟಿಕ್ಕುತ್ತಿಲ್ಲ. ಕೆಲವಷ್ಟು ಕಡೆಯಲ್ಲಿ ಪೈಪ್ಲೈನ್ಗಾಗಿ ಹೊಂಡ ಅಗೆದು ಹಾಗೆ ಬಿಡಲಾಗಿದೆ. ಇನ್ನು ಹಲವಷ್ಟು ಕಡೆಗಳಲ್ಲಿ ಪೈಪ್ಲೈನ್ ಅಳವಡಿಸಲಾಗಿತ್ತಾದರೂ ವರ್ಷ ಗತಿಸುತ್ತಾ ಬಂದಿದ್ರೂ ಇನ್ನೂ ಸಂಪರ್ಕವೇ ನೀಡಿಲ್ಲ. ಈ ಪೈಪ್ಲೈನ್ ಅಳವಡಿಕೆಗಾಗಿ ಹಳೆ ಪೈಪ್ಲೈನ್ ಅನ್ನ ತೆರವುಗೊಳಿಸಲಾಗಿದ್ದು, ಇದೀಗ ಯಾವುದಕ್ಕೂ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. 5 ವರ್ಷ ಆಯಿತು ನಾವು ಊರನ್ನು ಕಳೆದುಕೊಂಡು, ಒಂದು ಎಕರೆಗಟ್ಟಲೆ ಜಾಗ ಒಬ್ಬೊಬ್ರು ಕಳ್ಕೊಂಡು 5 ಗುಂಟೆ ಜಾಗಕ್ಕಾಗಿ ಇಲ್ಲಿ ಬಂದ್ಕೊಂಡಿದ್ದೇವೆ. 25 ವರ್ಷದಿಂದನೂ ನಮ್ಮ ನೀರಿನ ಸಮಸ್ಯೆ, ನಾವು ಯಾವ ಸಮಸ್ಯೆನೂ ಡಿಸಿಯವರಿಗಾಗಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ನಾವು ಕೇಳ್ತಾ ಇರಲಿಲ್ಲ. ನೀರಿನ ಸಮಸ್ಯೆ ನಾವು ಕೇಳ್ತಾ ಇದ್ದೀವಿ, ಅದೊಂದು ಅವ್ರ ಹತ್ರ ಬಗೆಹರಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗಂತೂ ಈಗ ಹೋದ ವರ್ಷನೂ ಅದೇ ತ್ರಾಸ ಆಯ್ತು ನಮಗೆ. ಈ ವರ್ಷ ಇನ್ನೂ ಬೇಗಲೇ ಸ್ಟಾರ್ಟ್ ಆಗಿದೆ. ಎಲ್ಲ ಬಾವಿಗಳು ಬತ್ತೋಗಿದೆ. ಪಂಚಾಯತಿಂದ ಜನರಿಗೆ ಮನೆ ಹಾಕಿದ್ದಿದೆ, ಅವ್ರಿಗೆ ಮನೆಗಳು ಬಿಲ್ ಆಗ್ತಾ ಇಲ್ಲ, ಮನೆ ಕಟ್ಲಿಕ್ಕೆ ನೀರಿಲ್ಲ. ಸಾಮಾನಂತ ಅವ್ರು ಮಾರ್ತಾ ಇರ್ಬೋದು, ನೀರು ಮಾರ್ತಾ ಇರೋದಂದ್ರೆ ತುಂಬಾ ಕಷ್ಟ ಆಗಿದೆ. 500-600 ರೂಪಾಯಿ ಕೊಟ್ಟು 1 ಸಿಂಟೆಕ್ಸ್ ನೀರು ತಂದು ಜೀವನ ಮಾಡ್ತಾ ಇದ್ದಾರೆ. ನಾವು ಎಷ್ಟೋ ಸಲ ಡಿಸಿ ಆಫೀಸಿಗೂ ಮನವಿ ಕಟ್ಟಿದ್ವಿ, ಜಿಲ್ಲಾ ಪಂಚಾಯತ್ಗೂ ಮನವಿ ಕಟ್ಟಿದ್ವಿ. ನಮ್ಗೆ ಏನು ನಾವು ನಿಮ್ಮ ಹತ್ರ ನಾವೇನು ಕೇಳ್ತಾ ಇಲ್ಲ. ನಮ್ಗೆ ಆಸ್ತಿ ಪಾಸ್ತಿ ಕಳ್ಕೊಂಡದನ್ನು ನಾವು ಕೇಳ್ತಾ ಇಲ್ಲ, ನಮ್ಮ ಹಣ ಹೋಗಿದ್ದು ಕೇಳ್ತಾ ಇಲ್ಲ. ಅದು ನಮ್ಮ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಹೇಳಿ ಜಿಲ್ಲಾ ಪಂಚಾಯತಿಗೂ ಡಿಸಿಗೂ ಮನವಿ ಕೊಟ್ಟಿದ್ವಿ. ಅದು ಇನ್ನೂ ತನಕ ಯಾವ ಸಮಸ್ಯೆನೂ ಬಗೆಹರಿಸ್ತಾ ಇಲ್ಲ. ಇಡೀ ಒಂದು ನಮ್ಮ ಕಾಲೋನಿಗೆ ನೀರಿನ ಒಂದೇ ಸಮಸ್ಯೆ ಆಗಿದೆ. ಈ ಸಮಸ್ಯೆಯನ್ನು ಬಗೆಹರಿಸಿಕೊಟ್ರೆ ನಾವು ಈಗ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬಹುದು ಅಂತ ಹೇಳಿ ಒಂದು ಕಮಿಟಿಯನ್ನು ಕೂಡ ಮಾಡಿದ್ವಿ. ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಅವ್ರ ಹತ್ರ ಆಗ್ಲಿರೋದು ನಮ್ಮ ಕಮಿಟಿನೂ ನಾವು ಬಿಟ್ಬಿಡ್ತೇವೆ. ಮತ್ತು ಇದೇ ತರ ಈ ಸಮಸ್ಯೆಯನ್ನು ಬಗೆಹರಿಸದಿದ್ರೆ 1 ವಾರದ ತನಕ ನಾವು ಟೈಮ್ ಕೊಡ್ತೇವೆ. 1 ವಾರದ ನಂತರ ನಾವು ಡಿಸಿ ಆಫೀಸಿಗೆ ಇಡೀ ನಮ್ಮ ಕಾಲೋನಿಯ ಜನ ಹೋಗಿ ಮುತ್ತಿಗೆ ಹಾಕ್ತೇವೆ. ವಸತಿ ಪಡೆಯುವ ವಿದೇಶಿ ಪ್ರವಾಸಿಗರ ನಿಗದಿತ ನಮೂನೆ ತುಂಬಿ ಮಾಹಿತಿ ನೀಡುವುದು ಹಾಗೂ ವಸತಿ ಗೃಹದಲ್ಲಿ ತಂಗಲು ಬರುವ ಸ್ವದೇಶಿ ಪ್ರವಾಸಿಗರ ಸರಿಯಾದ ಮಾಹಿತಿಯುಳ್ಳ ದಾಖಲೆ ಪಡೆದು ಕೊಠಡಿ ನೀಡಲು ಸೂಚಿಸಿದರು. ವಸತಿ ಪಡೆಯುವ ವಿದೇಶಿ ಪ್ರವಾಸಿಗರ ನಿಗದಿತ ನಮೂನೆ ತುಂಬಿ ಮಾಹಿತಿ ನೀಡುವುದು ಹಾಗೂ ವಸತಿ ಗೃಹದಲ್ಲಿ ತಂಗಲು ಬರುವ ಸ್ವದೇಶಿ ಪ್ರವಾಸಿಗರ ಸರಿಯಾದ ಮಾಹಿತಿಯುಳ್ಳ ದಾಖಲೆ ಪಡೆದು ಕೊಠಡಿ ನೀಡಲು ಸೂಚಿಸಿದರು. ರಾತ್ರಿ 11 ಗಂಟೆ ಒಳಗೆ ವಹಿವಾಟು ಮುಗಿಸಿ ವ್ಯಾಪಾರ ಮೊಟಕುಗೊಳಿಸುವಂತೆ ಖಡಕ್ ಸೂಚನೆ ನೀಡಿದ್ರು. ಎಲ್ಲೆಡೆ ಸಿಸಿ ಕ್ಯಾಮೆರಾ ಸುಸ್ಥಿತಿಯಲ್ಲಿಡುವುದು ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ್ರೆ ತಕ್ಷಣ ಮಾಹಿತಿ ನೀಡುವಂತೆ ಸೂಚಿಸಿ ನಿಯಮ ಪಾಲನೆ ಮಾಡದಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದ್ರು. ಪೊಲೀಸರು ಪರಿಶೀಲನೆಗೆ ಬಂದಾಗ ಕರ್ತವ್ಯ ನಿರ್ವಹಿಸಲು ಸಹಕರಿಸಬೇಕು ಎಂದರು. ಈ ವೇಳೆ ಗೋಕರ್ಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೇನ್ ಬೀಚ್, ಕುಡ್ಲೆ ಬೀಚ್, ಓಂ ಬೀಚ್, ದುಬ್ಬನ ಶಶಿ, ಬಾವಿಕೊಡ್ಲಾ ಬೀಚ್ನ ರೆಸಾರ್ಟ್, ಹೋಟೆಲ್, ರೆಸ್ಟೋರೆಂಟ್ನ ಮಾಲಕರು ಉಪಸ್ಥಿತರಿದ್ದರು. ಈಗ ನೀವು ಆಲ್ಮೋಸ್ಟ್ ಗೊತ್ತಿರ್ಬೋದು ಬೀಚ್ ಕಡೆಗೆ ಅವರು ಯಾವ ಥರ ಇರ್ತಾರೆ, ಅವ್ರ ಡ್ರೆಸ್ ಕೋಡ್ ಹೆಂಗಿರ್ತದೆ, ವಿದೇಶಿ ಪ್ರಜೆಗಳ ಡ್ರೆಸ್ ಕೋಡೇ ಬೇರೆ. ಆ ಥರ ಬಂದಾಗ ಅವ್ರ ಬಗ್ಗೆ ನೀವು ಗಮನಿಸ್ಬೇಕು, ಸ್ವಲ್ಪ ಹೇಳ್ಬೇಕು ಅವ್ರಿಗೆ. ಎರಡನೇದಾಗಿ ಬೀಚ್ ಸೈಡ್ ರಾತ್ರಿ ನಿಮ್ಮ ರೆಸಾರ್ಟ್ ಮುಂದೆನೇ ಮಾಡ್ತಾರೆ. ಒಂದು ಬೀಚ್ ಸೈಡ್ ರಾತ್ರಿ 12-1 ಗಂಟೆ ಆದರೂ ದುಬ್ಬನ್ ಶಶಿ ಇಲ್ಲಿ ಮೇನ್ ಬೀಚು ಕೂಡ್ಲೆ ಬೀಚಲ್ಲಿ ಇರುತ್ತೆ. ಈ ದುಬ್ಬನ್ ಶಶಿಯಲ್ಲಿ ಏನು ಮಾಡಿದ್ದಾರೆ, ಒಂದು ಈ ಥರ ಇನ್ಸಿಡೆಂಟ್ ಆಗುತ್ತಂತಂದಾಗ ಅವ್ರು ಏನು ಮಾಡಿದರೆ ಅಲ್ಲೆಲ್ಲಿ ಅವರವರೇ ರೆಸಾರ್ಟ್ ಸೇರ್ಕೊಂಡು 8 ರೆಸಾರ್ಟ್ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅವ್ರದ್ದೊಂದು. ಆ ಥರ ಮಾಡ್ಕೊಂಡಾಗ ಏನಾಗುತ್ತೆ, ಒಬ್ಬ ಯಾವ ವಾಚ್ಮೆನ್ ನೇಮಕ ಮಾಡ್ಕೋಬಹುದು ಕಾಯಕ್. ಅವಾಗ ಅವರಿಗೆ ನಿಮ್ಮಲ್ಲೇ ಏನಾದ್ರು ಇನ್ಸಿಡೆಂಟ್ ನಮ್ಮ ರೆಸಾರ್ಟ್ ಮುಂದೆ ಇನ್ಸಿಡೆಂಟ್ ಆತಪ್ಪ ಅಂತಂದಾಗ ನಾವೇ ಡೈರೆಕ್ಟ್ ಆಗಿ ಅವ್ನಿಗೆ ಹೇಳಿದಾಗ ಅವನಲ್ಲಿಂದ ಓಡಿಸ್ತಾನೆ. ಏನಾಗುತ್ತೆ, ರೆಸಾರ್ಟ್ ಇವ್ನು ಇಲ್ಲಿರುತ್ತೆ, ಇನ್ನೊಬ್ಬ ರೆಸಾರ್ಟ್ ಬೇರೆ ಕಡೆ. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.